ಸ್ನೇಹಿತರೆ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ಈ ಬುಧವಾರ 11ನೇ ತಾರೀಕು ಇದೇ ತಿಂಗಳು 11/2/2026 ಕೊಳ್ಳೇಗಾಲ ಬಸ್ಸು ಡಿಪೋದಲ್ಲಿ ಒಂದು ಮೀಟಿಂಗ್ ನಡೀತೆ. ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಅಂತ ಒಂದು ಬಳ್ಳಾರಿ SP ಅವರು PSI ಅವರು ಒಂದು ಮೀಟಿಂಗ್ ಮಾಡ್ತಾರೆ. ತಾಜಾವುದ್ದೀನ್ ಅಂತಂದು ಹೇಳಿ ಅಲ್ಲಿ ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ಒಂದು ಅದ್ಭುತವಾದ ವಿಚಾರವನ್ನು ಚಾಲಕರಿಗೆ ಆ ಬಸ್ಸು ಏನು ಡಿಪೋ ಮ್ಯಾನೇಜರ್ಗಳಿಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಅವ್ರು ಹೇಳಿರೋದು ಅದ್ಭುತವಾಗಿದೆ ಮಾತ್ರ. ನಿಜವಾಗ್ಲೂ ಅವರಿಗೆ ಗೊತ್ತಿಲ್ಲ ನಾನು ಭಾರತ ದೇಶದಲ್ಲಿದ್ದೀನೋ ಏನೋ, ಅವರು ಕೊಲಂಬೋದಲ್ಲಿದ್ದಾರೋ ಇಲ್ಲ ಕೊರಿಯಾದಲ್ಲಿದ್ದಾರೋ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಏನು ರೂಲ್ಸು ಅಂದರೆ ತುಂಬ ಚೆನ್ನಾಗಿದೆ. ರೂಲ್ಸ್ ಇದೆ, ಹೇಳೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ, ಪೇಪರಲ್ಲಿ ಬರೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ, ಮೀಟಿಂಗಲ್ಲಿ ಹೇಳೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಆದರೆ ಆ ರೂಲ್ಸನ್ನು ಫಾಲೋ ಮಾಡೋಕ್ಕೆ ಚೆನ್ನಾಗಿಲ್ಲ. ಅದ್ಭುತವಾದ ವಿಚಾರ. ನಿಜವಾಗ್ಲೂ ಅವ್ರು ಹೇಳ್ದಂಗೆ ರೂಲ್ಸ್ ಆಗಿಬಿಟ್ರೆ ಮಾತ್ರ ನಾವು ಆರಾಮಾಗಿ ಓಡಾಡ್ಬೋದು ಬಸ್ಸಲ್ಲಿ. ಯಾಕಂದರೆ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಕುಂತ್ಕೊಳ್ಳೋಕೆ ಜಾಗ ಇರಲ್ಲ, ಮುಂದಕ್ಕೆ ಹೋಗೋಕ್ಕೆ ಜಾಗ ಇರಲ್ಲ, ಹಿಂದಕ್ಕೆ ಬರೋಕ್ಕೆ ಜಾಗ ಇರಲ್ಲ, ಬಸ್ ಸ್ಟಾಪ್ ಬಂದಾಗ ಇಳಿಯೋಕ್ಕೆ ಜಾಗ ಇರಲ್ಲ. ಆ ಮಟ್ಟಕ್ಕೆ ಜನ ತುಂಬ್ಕೊಂಡು ಹೋಗ್ತಿರ್ತಾರೆ. ಆದರೆ ಅವ್ರು ರೂಲ್ಸ್ ಏನು ಮಾಡಿದ್ದಾರೆ ಗೊತ್ತಾ? ಒಂದು ಬಸ್ಸಲ್ಲಿ ಏನು ಊರಿಂದ ಬಸ್ ಹೋಗ್ತಿರ್ತಲ್ವ, 54 ಜನ ಮಾತ್ರ ಕರ್ಕೊಂಡು ಹೋಗ್ಬೇಕಂತೆ. 54 ಜನ ಕರ್ಕೊಂಡು ಹೋಗಲಿಲ್ಲ ಅಂದರೆ ಅದು ಜನರ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದೀರಿ, ಜನರ ಜೊತೆಗೆ ನೀವು ಸಾರ್ವಜನಿಕರ ಜೊತೆಗೆ ಒಂದು ಹುಡುಗಾಟ ಆಡ್ತಾ ಇದ್ದೀರಿ ಅಂತಂದು ಹೇಳ್ಬಿಟ್ಟು ಆ ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಆ ಮೀಟಿಂಗ್ ಮಾಡಬೇಕಾದ್ರೆ ಹೇಳ್ತಾರೆ. PSI ಅವರು ತಾಜಾವುದ್ದೀನ್ ಅವರು ಹೇಳ್ತಾರೆ. ನಿಜವಾಗ್ಲೂ ಅವರು ಕರ್ನಾಟಕದಲ್ಲಿದ್ದಾರೋ ಇಲ್ಲ ಕೊಲಂಬೋದಲ್ಲಿದ್ದಾರೋ ಗೊತ್ತಿಲ್ಲ, ಕೊಳ್ಳೇಗಾಲ ಡಿಪೋದಲ್ಲಿ ಅವ್ರು ಮೀಟಿಂಗ್ ಮಾಡುವಾಗ ಹೇಳ್ತಾರೆ. ನಿಜವಾಗ್ಲೂ ಅವ್ರು ಹೇಳೋದು ರೂಲ್ಸ್ ಚೆನ್ನಾಗಿದೆ, ಆದರೆ ಫಾಲೋ ಮಾಡೋರು ಯಾರು? ಅದನ್ನು ಜಾರಿಗೆ ತರೋರು ಯಾರು? ಇವರು ಮೀಟಿಂಗಲ್ಲಿತ್ತು, ಏನೋ ಕೆಲಸ ಇದೆ ತೋರಿಸ್ಕೋಬೇಕಾಗಿತ್ತು, ಹೋಗಿ ತೋರಿಸ್ಕೊಂಡ್ರು, ಜಾಗೃತಿ ಮೂಡಿಸಿದ್ರು. ಒಳ್ಳೆ ಕೆಲಸ ಅದು, ಕೆಟ್ಟ ಕೆಲಸ ಅಂತ ಹೇಳೋಕ್ಕಾಗಲ್ಲ. ಭಾಳ ಅದ್ಭುತವಾದ ಕೆಲಸ ಸರ್ ನೀವು ಮಾಡಿರೋದು. ಆದರೆ ನೀವು ಮಾಡಿರ್ತಕ್ಕಂಥ ರೂಲ್ಸು ಇಡೀ ಕರ್ನಾಟಕದಲ್ಲಿ ಆಗಬೇಕು ಸರ್. ಅದು ಆಗುತ್ತಾ ಸರ್? ಖಂಡಿತ ಆಗಲ್ಲ ಸರ್. ಅದು ನೀವು ಹೇಳಿರೋ ತಪ್ಪು ಅಂತ ಹೇಳ್ತಲ್ಲ ಸರ್, ಕರೆಕ್ಟಾಗಿದೆ. ಆದರೆ ನಿಮಗೆ ಇನ್ನೊಂದು 4 ಕ್ವಶನ್ ಅವೆ ಸರ್, ಅದನ್ನೂ ಕೇಳ್ತೀನಿ ಸರ್. ನೀವೇನು ಹೇಳ್ತಿರಲ್ಲ ಸರ್, 54 ಜನ ಮಾತ್ರ ಹೋಗಬೇಕು, ಅದಕ್ಕಿಂತ ಹೆಚ್ಚಿಗೆ ಜನ ತುಂಬ್ಕೊಂಡು ಹೋದರೆ ಆ ಕಂಡಕ್ಟ್ರಿಗೆ ಒಬ್ಬೊಬ್ಬರು ತಲೆಗೆ 200 ರೂಪಾಯಿ ಅಂತಂದು ಹೇಳಿಬಿಟ್ಟು ಆ ಕಂಡಕ್ಟ್ರಿಗೇ 200 ರೂಪಾಯಿ ದಂಡ. ಅಂದರೆ 10 ಜನ ಹೋದರೆ 2000 ರೂಪಾಯಿ, 10 ಜನ ಹೋದರೆ 2000 ರೂಪಾಯಿ ದಂಡ ಕಂಡಕ್ಟ್ರ್ ಕಟ್ಟಬೇಕಂತೆ ಸರ್. ಆ ಕಂಡಕ್ಟ್ರಿಗೂ ಡ್ರೈವರ್ಗೂ 38 ತಿಂಗಳು ಟೋಟಲ್, ಇವಾಗ 58 ತಿಂಗಳು ಅರಿಯರ್ಸ್ ಆಯಿತು. 4 ವರ್ಷದಿಂದ ಸಂಬಳ ಜಾಸ್ತಿ ಮಾಡಿಲ್ಲ, 3000 ಕೋಟಿ ಆ PF ದುಡ್ಡೇ ಕಟ್ಟಿಲ್ಲ. ಎಷ್ಟೋ ಜನ ಕೆಲಸದಿಂದ ನಿವೃತ್ತಿ ಹೊಂದಿದ್ದಾರೆ, ಬಕಪಕ್ಷಿ ತಳ ಕಾಯ್ಕೆ ಕೂತ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ಸೆಟ್ಲ್ಮೆಂಟ್ ಮಾಡಿಲ್ಲ. ಇದೆಲ್ಲ ಮಾಡಿಸಿ ಸರ್. ನಿಜವಾಗ್ಲೂ ನೀವು ಸೂಪರ್ ಸರ್. ತಾಜಾವುದ್ದೀನ್ ಸರ್, PSI ತಾಜಾವುದ್ದೀನ್ ಸರ್, ನೀವು ಸೂಪರ್ ಸರ್. ಇದೆಲ್ಲ ಮಾಡಿಸಿ ಸರ್ ನೋಡೋಣ. ಆದರೆ 54 ಜನ ಅಂತ ಹೇಳ್ತಾ ಇದ್ದೀರಲ್ಲ ಸರ್, ದಂಡ ಕಂಡಕ್ಟ್ರಿಗೆ ಹಾಕ್ಬೇಕು ಅಂತ ಹೇಳ್ತಿರಲ್ಲ ಸರ್, ಅವನಿಗೇನು ತಿಕ್ಲಿಡ್ದತ್ತ ಸರ್ ದಂಡ ಕಟ್ಟಕ್ಕೆ? ಬಸ್ಸನ್ನು ಕಂಡಕ್ಟ್ರದ ಸರ್ ಇದು ಸರ್, ಸರ್ಕಾರಿ ಬಸ್ಸು, ಸಾರ್ವಜನಿಕರ ಬಸ್ಸು ಸರ್. ಕಂಡಕ್ಟ್ರ್ ಯಾಕೆ ಸರ್ ದಂಡ ಕಟ್ಟಬೇಕು? ಏನು ತಲೆ ಕೆಟ್ಟಿದೆ ಅವನಿಗೆ ಸರ್? ಸಂಬಳ ಬರೋದೇ ಒಂದು 20-25 ಸಾವಿರ ಬರುತ್ತೆ ಸಂಬಳ. ಅದರಲ್ಲಿ ದಂಡ ಕಟ್ಕೊಂತ ಹೋದರೆ, ದಿನ ದಂಡ ಕಟ್ಟಿದರೆ ಅವನ ಕೈಗೆ ಸಂಬಳನೇ ಬರೋಲ್ಲ ಸರ್, ಇನ್ನೂ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ ಸರ್. ಜನ ಕೇಳಬೇಕಲ್ಲ. ಇವತ್ತು ನೀವು ಏನು ರೂಲ್ಸ್ ಮಾಡಿಬಿಡ್ತೀರಿ ಸರ್, ಬಸ್ ಸ್ಟಾಪಲ್ಲಿ ಬಸ್ ನಿಲ್ಲಿಸಲಿಲ್ಲ ಅಂದರೆ, ಜನ ಎಕ್ಸ್ಟ್ರಾ ತುಂಬ್ಕೊಳ್ಳಿಲ್ಲ ಅಂದರೆ ಸರ್, ಮುಂದಿನ ಸ್ಟಾಪಲ್ಲಿ ಹೋಗಿ ನಿಲ್ಲಿಸಿ ಕಂಡಕ್ಟರ್ ಡ್ರೈವರ್ ಹೊಡಿತಾರೆ ಸರ್. ಎಷ್ಟು ಜನಕ್ಕೆ ಕೇಸ್ ಹಾಕಿದಿರಿ, ಎಷ್ಟು ಜನಕ್ಕೆ ಶಿಕ್ಷೆ ಕೊಟ್ಟಿದ್ದೀರಿ ಸರ್ ನೀವು? ಆಮೇಲೆ ನಿಮ್ಮ ಜನಾಂಗದವರೇನೆ ದ್ವಿಚಕ್ರ ವಾಹನದಲ್ಲಿ ಸರ್ 4 ಜನ ಹೋಯ್ತಾರೆ ಸರ್. 2 ಜನ ಹೋಗೋ 2 ವೀಲರಲ್ಲಿ 4 ಜನ ಹೋಯ್ತಾರೆ. ಇದನ್ನು ತಡೆಯೋಕ್ಕಾಗುತ್ತಾ ಸರ್? ಸರ್ ನಾವು ಕರ್ನಾಟಕದಲ್ಲಿದ್ದೀವಿ ಸರ್, ಭಾರತ ದೇಶದಲ್ಲಿದ್ದೀವಿ. ನೀವು ಸರ್ಕಾರಕ್ಕೆ ಹೇಳಿ, ಸಾರಿಗೆ ಮಂತ್ರಿಗಳಿಗೆ ಹೇಳಿ ಸರ್, ಬಸ್ಗಳು ಸಾಕಾಗ್ತಾ ಇಲ್ಲ, ಇನ್ನೊಂದು 50-60 ಬಸ್ ಬಿಡಿ. ಒಂದೊಂದು ಬಸ್ಸಲ್ಲಿ 100 ಜನ 150 ಜನ ಹೋಗ್ತಾರೆ. ಅಷ್ಟು ಜನ ಹೋಗ್ಬಾರ್ದು, ಬರೀ 54 ಜನ ಮಾತ್ರ ಹೋಗ್ಬೇಕು ಸರ್ ಅಂತಂದು ಹೇಳಿ ಸಾರಿಗೆ ಮಂತ್ರಿಗೆ ನೀವು ಮನೆ ಪತ್ರ ಕೊಡಿ ಸರ್. ಬಸ್ಗಳಿಗೆ ಎಷ್ಟೋ ತಗೊಂಬನ್ನಿ ಸರ್, ಬಸ್ಗಳು ಬಿಡಿಸಿ ಸರ್. ಜನಗಳಿರೋವಷ್ಟು ಬಸ್ ಇಲ್ಲ ಸರ್, ಜನಗಳಿರೋವಷ್ಟು ಬಸ್ಸೇ ಇಲ್ಲ. ನೀವು ಹೇಳ್ತೀರಿ 54 ಜನಕ್ಕೆ ಮಾತ್ರ. ಈಗ ಒಂದು ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂತಾನಪ್ಪ, ಅಲ್ಲೊಂದು ಸೀಟ್ ಖಾಲಿ ಆಗೋಯ್ತು, ಆವಾಗೇನು ಖಾಲಿ ಹೋಗ್ಬೇಕಾ? ಇವಾಗ ಕಲೆಕ್ಷನ್ ಇಲ್ಲ ಅಂದರೆ ಆ ಕಂಡಕ್ಟ್ರಿಗೆ ಇದನ್ನು ಮಾಡ್ತಾರೆ. ಏನು ರೀ ಕಲೆಕ್ಷನ್ನ ಮಾಡ್ಕೊಂಬಂದಿಲ್ಲ ಅಂತೇಳಿ ಡಿಪೋ ಮ್ಯಾನೇಜರ್ ಬೈತಾರೆ. ಅಲ್ಲಿ ಕ್ಯಾಪ್ರುಗಳು ಡಿಪೋ ಮ್ಯಾನೇಜರ್ಗಳು ಪಕ್ಕದಾಗ ಕೂತ್ಕೊಂಡವೆ, ಅವು ಕೂಡ ಏನು ಮಾತಾಡಿಲ್ಲ, ಏನು ಮಾತಾಡ್ತಿಲ್ಲ. ಅವ್ರು ಮಾತಾಡೋದು ನೋಡ್ಕೊಂಡು ಕೂತ್ಕೊಂಡವೆ ಹಿಂಗೆ. ಏನು ರೀ ನೀವು ಹೇಳೋಕ್ಕಾಗಲ್ವೇನ್ರಿ? ಸರ್ಕಾರ ಈ ಥರ ನಮ್ಗೆ ಹೇಳಿಲ್ಲ, 54 ಜನನೇ ಕರ್ಕೊಂಡು ಹೋಗಂತ ಸರ್ಕಾರ ಹೇಳಿಲ್ಲ ಸರ್. ನಾವು ಕಲೆಕ್ಷನ್ ಮಾಡಬೇಕು ಸರ್, ಕಲೆಕ್ಷನ್ ಮಾಡಿ ಸರ್ಕಾರಕ್ಕೆ ತೋರಿಸ್ಬೇಕು ಸರ್ ಅಂತ ನೀವು ಹೇಳ್ಬೇಕಲ್ಲ ಸರ್. ಯಾಕೆ ಸರ್ ಹೇಳ್ತಾ ಇಲ್ಲ ಡಿಪೋ ಮ್ಯಾನೇಜರ್ಗಳು? ಅದೇ ನೀವು ಕಲೆಕ್ಷನ್ ಮಾಡ್ಕೊಂಬಂದಿಲ್ಲ ಅಂದರೆ ಕಂಡಕ್ಟರ್ ಡ್ರೈವರ್ಗೆ ಕೇಳ್ತೀರಾ, ಸರಿಯಾಗಿ ರೂಟ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಕೇಳ್ತೀರಾ? ಏನ್ರಿ ಬಡಪ ಈ ಕಂಡಕ್ಟ್ರು ಚಾಲಕರ ಮೇಲೆ ನೀವು ಇಷ್ಟೊಂದು ದಬ್ಬಾಳಿಕೆ ಮಾಡುವವರು ಅಧಿಕಾರಿಗಳ ಮೇಲೆ ಮಂತ್ರಿಗಳ ಮೇಲೆ ಯಾಕೆ ಸರ್ ಮಾಡಲ್ಲ? PSI ಸರ್ ಹೇಳಿ ಸರ್, ನೀವು PSI ಸರ್ ಜನಗಳಿಗೆ ತಿಳಿಸ್ಕೊಡಿ ಸರ್. ಇದು ನೀವೇನು ಹೇಳ್ಬಿಟ್ರಿ ಸರ್ ದೊಡ್ಡದಾಗ 54 ಮತ್ತು ಈ ರೂಲ್ಸ್ ಫಾಲೋ ಮಾಡ್ತಾ ಇದ್ದೀರಾ ಸರ್ ನೀವು? ನಿಮ್ಮ ನೋಡಿದ್ದೀರಾ ಸರ್ ತಿರ್ಗಾ
ತಿರ್ಗಾ ಯಾವಾಗ ಸ್ಟೇಷನಿಂದ ಹೊರಗಡೆ ಬಂದು ನೋಡ್ತಾ ಇದ್ರಿ ಸರ್ ರೋಡಲ್ಲಿ 54 ಜನನೇ ಹೋಯ್ತಾರೆ ಈ ಬಸ್ಸಲ್ಲಿ ಅಂತಂದೇಳಿ? ಇಲ್ಲ, ನೋಡಲ್ಲ, ಬೇಕಾಗಿಲ್ಲ. ಮೀಟಿಂಗ್ ಬಂತು, ಕರೆದ್ರು, ಮೀಟಿಂಗ್ ಮಾಡಿದ್ರಿ, ಹೋದ್ರಿ, ಇಷ್ಟೇ ಕೆಲಸ ನಿಮ್ಮದು. ಆದರೆ ಹೇಳಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಆದರೆ ಆ ರೂಲ್ಸಿಗೆ ಬಂದರೆ ಅದನ್ನು ಫಾಲೋ ಮಾಡಿದರೆ ನಮಗೂ, ಯಾಕಂದರೆ ಊರಿಗೆ ಹೋಗ್ಬೇಕಾದ್ರೆ ಕುಂತ್ಕೊಳ್ಳೋಕೆ ಜಾಗ ಇರಲ್ಲ, ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಆ ಬಸ್ ನಿಲ್ದಾಣ ಬಂದಾಗ ಇಳಿಯೋಕ್ಕೆ ಜಾಗ ಇರಲ್ಲ. ಈ ರೀತಿ ಜನ ತುಂಬ್ಕೊಂಡು ತುಳುಕ್ತಿರ್ತಾರೆ ಸರ್, ಒಂಥರ ಕುರಿಗಳು ಥರ ತುಂಬ್ಕೊಂಡು ಹೋಗ್ತಿರ್ತಾರೆ. ಇದು ಆದರೂ ಕಡಿಮೆ ಆಗುತ್ತೆ. ನೀವು ಮಾಡಿರೋದು ಒಳ್ಳೆ ಕೆಲಸ, ಕೆಟ್ಟ ಕೆಲಸ ಅಂತ ಹೇಳ್ತಾ ಇಲ್ಲ. ಆದರೆ ನೀವು ಕಂಡಕ್ಟ್ರು ಡ್ರೈವರ್ ಮೇಲೆ ದಬ್ಬಾಳಿಕೆ ಮಾಡೋದಲ್ಲ, ಕಂಡಕ್ಟ್ರ್ ಮೇಲೆ ದಂಡ ಹಾಕ್ತೀವಿ ಅಂತ ಹೇಳ್ತಿರಲ್ಲ, ಅದು ತಪ್ಪದು. ಅದು ನಿಮ್ಮ ಮೂರ್ಖತನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮೂರ್ಖತನ. ನೀವೇನು ಓದಿ PSI ಆಗಿದ್ದೀರಿ ಸರ್? ಸರ್ ಕಂಡಕ್ಟ್ರ್ ಯಾಕೆ ಸರ್ ದಂಡ ಕಟ್ಟಬೇಕು? ಅವನಿಗೇನು ತಿಕ್ಕಿಡ್ದಿದೆಯಾ? ಅವನಿಗೇನು ಹುಚ್ಚಿಡ್ದಿದೆಯಾ? ಅವನಿಗೇನು ಕೋಟಿ ಸಂಬಳ ಬರ್ತಾ ಇದೆಯಾ ಸರ್ ದಂಡ ಕಟ್ಟಕ್ಕೆ, ದಂಡ ಕಟ್ಕೊಂಡು ಹೋಗೋಕ್ಕೆ? ಏನು ಬಸ್ಸಲ್ಲಿ ಬಂದಿದ್ದೆಲ್ಲ ತಗೊಂಡು ಮನೆಗೆ ಹೋಗ್ತಾನೆ ಕಂಡಕ್ಟರ್ ಡ್ರೈವರು? ಅವ್ರ ಮನೆಗೆ ಹೋಗ್ತಾರ ಸರ್ ತಗೊಂಡು? ಸರ್ಕಾರಕ್ಕೆ ಕೊಡ್ತಾರ ಸರ್? ಎಷ್ಟು ಕರೆಕ್ಟಾಗಿ ನೋಡಿ ಸರ್, ಇಡೀ ದಿನ ದುಡ್ಡು ಅದು ಅವಂದು ಆಗಲಿಲ್ಲ ಅಂದ್ರೂ ಕೂಡ ಜೋಪಾನವಾಗಿ ಇಟ್ಕೊಂಡು ಸಾಯಂಕಾಲ ಹೋಗಿ ಡಿಪೋ ಕೊಡ್ತಾನೆ ಸರ್ ದುಡ್ಡು. ಏನು ಸರ್ ರೂಲ್ಸ್ ನಿಮ್ಮದು? ಸೂಪರ್ ಸರ್. ಈ ಥರ ರೂಲ್ಸ್ ಅಲ್ಲ, ಕಂಡಕ್ಟ್ರ್ ಮೇಲೆ ದಬ್ಬಾಳಿಕೆ ಮಾಡೋಕ್ಕಲ್ಲ ಸರ್. ಎಷ್ಟು ಸರ್ ಅಪಘಾತಗಳಾಗಿದ್ದಾವೆ, ಎಷ್ಟಕ್ಕೆ ನೀವು ನ್ಯಾಯ ಕೊಡಿಸಿದ್ದೀರಾ ಸರ್? ಸರ್ ಬೇಕಾದಷ್ಟು ಕೆಲಸ ಇದ್ದಾವೆ ಸರ್. ಗಾಂಜಾ ಮಾರ್ತಾ ಇದ್ದಾರೆ, ಡ್ರಗ್ಸ್ ಮಾರ್ತಾ ಇದ್ದಾರೆ, ರೇಪ್ ಆಯ್ತಿದ್ದಾವೆ, ಕೊಲೆ ಆಯ್ತಿದ್ದಾವೆ. ಇವಕ್ಕೆ ನ್ಯಾಯ ಕೊಡಿಸಿ ಸರ್. ಜನಗಳು ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತವೆ ಸರ್. ಕರ್ನಾಟಕ ಭಾರತ ದೇಶ, ಇದು ಕರ್ನಾಟಕ. ಅಡ್ಜಸ್ಟ್ ಮಾಡ್ಕೊಂಡು ಜನಗಳು ಹೋಗ್ಬೇಕಾದ್ರೆ ನಿಮ್ಮ ಚಾನಲ್ಲಿ ನಿಮ್ದೇನು ಸರ್? ಅಯ್ಯೋ ಸ್ಟೇಷನಲ್ಲಿ ಯಾವುದೇ ಕೆಲಸ ಇರಲ್ಲ ಅನಿಸುತ್ತೆ, ಅದಕ್ಕೆ ಬಂದಲ್ಲಿ ಪಾಪ ಮೀಟಿಂಗ್ ಮಾಡೋಗಿದ್ರೆ ಜಾಗೃತಿ ಮೂಡಿಸೋದು ತಪ್ಪಲ್ಲ ಸರ್, ಒಳ್ಳೆಯದು. ಆದರೆ ಜಾಗೃತಿ ಮೂಡಿಸೋ ಕಾರ್ಯಕ್ರಮಗಳು ಬೇಕಾದಷ್ಟು ಇದ್ದಾವೆ ಸರ್, ಅದನ್ನು ಮಾಡಿ ಸರ್. ಇವತ್ತು ಕಾಲೇಜುಗಳ ಹತ್ರ ಡ್ರಗ್ಸು ಗಾಂಜಾ ಮಾರ್ತಾ ಇದ್ದಾರೆ, ಬಳೆ ಅಂಗಡಿ ಫ್ಯಾನ್ಸಿ ಸ್ಟೋರಲ್ಲಿ ಗಾಂಜಾ ಮಾರ್ತಾ ಇದ್ದಾರೆ ಸರ್. ಇವನ್ ತಡೀರಿ ಸರ್. ಏನು ಸರ್ ನೀವು? ಅಯ್ಯೋ ಶಿವ ಸರ್, ನಿಮ್ಮವರು ಎಲ್ಲಿಗಾರು ಹೋಗ್ಬೇಕಾದ್ರೆ 2 ವೀಲರಲ್ಲಿ 4 ಜನ ಹೋಯ್ತಾರೆ, ಒಂದು ಟೆಂಪೋದಲ್ಲಿ ಅಲ್ಲಿ ಒಂದು 10 ಜನ ಹೋಗೋದು, 20 ಜನ ಹೋಯ್ತಾರೆ. ಇದು ನಿಲ್ಸೋಕ್ಕಾಗತ್ತಾ ಸರ್? ಸಾಧ್ಯನೇ ಇಲ್ಲ ಸರ್. ನೀವು ಹೇಳೋ ರೂಲ್ಸು ಯಾರು ಫಾಲೋ ಮಾಡಲ್ಲ ಸರ್. ನೀವು ಹೇಳಿರೋ ಸರಿಯಾಗಿದೆ, ಆದರೆ ನಿಮ್ದು ಯಾರು ಮಾಡಲ್ಲ ಸರ್. ಆದರೆ ನೀವು ಹೇಳಬೇಕಾಗಿರೋದು ಸರ್ಕಾರಕ್ಕೆ, ಸಾರಿಗೆ ಮಂತ್ರಿಗಳಿಗೂ ಸರ್. ನಮಸ್ಕಾರ ಸರ್, ಒಳ್ಳೆಯದಾಗಲಿ. ಇನ್ನು ನೀವು ದೊಡ್ಡ PSI ಆಗಿದ್ರೆ, ಕಮಿಷನರ್ ಆಗಿ ಇನ್ನೂ ಬೇಕಾದಷ್ಟು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹೋಗಿ ಈ ಥರ ರೂಲ್ಸನ್ನು ಮಾಡಿ ಒಳ್ಳೆ ಕೆಲಸ ಮಾಡಿ ಅಂತೇಳಿ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಸರ್, ಎಲ್ಲರಿಗೂ ಒಳ್ಳೆಯದಾಗಲಿ ಸರ್.